ನೇರವಾಗಿ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಪ್ರಮುಖವಾಗಿ ಪಾಯಿಂಟ್ ನಂಬರ್ 1 ಅನ್ನು ನಿನ್ನೆ SIT ಸೀಲ್ ಮಾಡಿದೆ. ಹಾಗಾಗಿ ಪಾಯಿಂಟ್ ನಂಬರ್ 2 ಇಂದ ಕಾರ್ಯಾಚರಣೆಯನ್ನು ಆರಂಭಗೊಳಿಸೋದಾಗಿ ಇಲ್ಲಿ ಬಂದ ಕೂಡಲೇ ಒಂದು ತೀರ್ಮಾನ ಆಗಿತ್ತು. ಆದರೆ AC ಸ್ಟೆಲ್ಲಾ ವರ್ಗೀಸ್ ಅವರು ಈ ತೀರ್ಮಾನದಲ್ಲಿ ಕೊಂಚ ಮಟ್ಟಿನ ಬದಲಾವಣೆಯನ್ನು ತರೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಯಾಕೆಂದರೆ ಪಾಯಿಂಟ್ 2 ನಿಂದ ಪಾಯಿಂಟ್ 8 ತನಕ ಎಲ್ಲವೂ ಕೂಡ ನದಿಯ ತಟದಲ್ಲಿರೋ ಕಾರಣಕ್ಕಾಗಿ ಮತ್ತೆ ನಿನ್ನೆಯ ರೀತಿ ಕೆಲಸಗಳು ಜಾಸ್ತಿ ಆಗಬಾರ್ದು, ಹಿಟಾಚಿಯನ್ನು ತರುವಂಥ ಪ್ರಮೇಯಗಳು ಬರಬಾರ್ದು ಅಂತ ಹೇಳಿ ಅವರು ಸ್ಥಳ ಬದಲಾವಣೆಗೆ SP ಜಿತೇಂದ್ರ ಕುಮಾರ್ ದಯಾಮ ಜೊತೆ ಮಾತಾಡ್ತಾ ಇದ್ದಾರೆ. ಸದ್ಯ ಪಾಯಿಂಟ್ ನಂಬರ್ 11ರಿಂದ ಪಾಯಿಂಟ್ ನಂಬರ್ 9ಇಂದ ಪಾಯಿಂಟ್ ನಂಬರ್ 13 ತನಕ ಎಲ್ಲವೂ ಕೂಡ ರಸ್ತೆ ಪಕ್ಕದಲ್ಲಿರುವಂಥದ್ದು. ಹಾಗಾಗಿ ಸ್ಥಳ ಬದಲಾವಣೆ ಮಾಡುವ ಕುರಿತಾಗಿ ಈಗ ಚರ್ಚೆಗಳು ಆಗ್ತಾ ಇದೆ. ನೀವು ನೇರ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಧರ್ಮಸ್ಥಳ ನೇತ್ರಾವತಿ ಸ್ಥಾನಘಟ್ಟದಿಂದ ಬರ್ತಾ ಇರುವಂಥ ಲೈವ್ ವಿಜುವಲ್ಸ್ಗಳಿವು. ಈಗ ಮಾತುಕತೆ ಹಂತದಲ್ಲಿದೆ. ಇನ್ ಕೇಸ್ ಇಲ್ಲ ಪಾಯಿಂಟ್ ನಂಬರ್ 2ನಿಂದಲೇ ಆರಂಭಗೊಳಿಸಬೇಕೆಂಬ ವಾದವನ್ನು SIT ಮಂಡನೆ ಮಾಡಿದರೆ ಪಾಯಿಂಟ್ ನಂಬರ್ 2ನಿಂದಲೇ ಇವತ್ತು ಮತ್ತೆ ಉತ್ಖನನ ಕಾರ್ಯ ಆರಂಭಗೊಳ್ಳುತ್ತೆ. ಆದರೆ AC ಸ್ಟೆಲ್ಲಾ ವರ್ಗೀಸ್ ಹೇಳ್ತಾ ಇರುವಂಥದ್ದು ಪಾಯಿಂಟ್ ನಂಬರ್ 11, 12, 13 ಈ 3 ರಸ್ತೆ ಪಕ್ಕದಲ್ಲಿ ಇರುವಂಥ ಪಾಯಿಂಟ್ಗಳು. ಹಾಗಾಗಿ ಇಲ್ಲಿ JCB ತಂದು ಮತ್ತೆ ಉತ್ಖನನ ಮಾಡಬೇಕಂತ ಪ್ರಮೇಯ ಬರೋದಿಲ್ಲ. ಕೇವಲ ಮಾನವ ಶ್ರಮದಿಂದ ಇದನ್ನು ಉತ್ಖನನ ಮಾಡ್ಬೋದು. ಹಾಗಾಗಿ AC ಅವರು ಹೇಳ್ತಾ ಇರುವಂಥ 3 ಪಾಯಿಂಟ್ಗಳು ಇವು. ಆದರೆ ಅದು ಸೀರಿಯಲ್ ನಂಬರ್ ಬರಬೇಕಾದಂಥ ವಿಚಾರ ಆಗಿರೋ ಕಾರಣಕ್ಕಾಗಿ ಪಾಯಿಂಟ್ ನಂಬರ್ 2ನಿಂದಲೇ ಮತ್ತೆ ಆರಂಭಗೊಳಿಸೋದ್ರ ಬಗ್ಗೆ SITಯ ಅಧಿಕಾರಿಗಳು ಈಗ AC ಅವರಿಗೆ ಮನವರಿಕೆ ಮಾಡ್ತಾ ಇದ್ದಾರೆ. ಸದ್ಯ ಲೈವ್ ವಿಜುವಲ್ಸ್ಗಳನ್ನು ಗಮನಿಸ್ತಾ ಇದ್ದೀರಿ. ಇನ್ನೂ ಕೂಡ ಮಾತುಕತೆಯ ಹಂತದಲ್ಲಿರುವಂಥದ್ದು. ಯಾಕೆಂದರೆ ಇಲ್ಲಿ ತನಕ ಬಿಸಿಲಿನ ವಾತಾವರಣವಿತ್ತು. ಸದ್ಯ ದಟ್ಟವಾದ ಮೋಡ ಕವಿದ ವಾತಾವರಣ ಇದೆ. ನಿನ್ನೆಯೂ ಕೂಡ ಇದೇ ಸಂದರ್ಭದಲ್ಲಿ ಇದೇ ಸಮಯಕ್ಕೆ ಪಾಯಿಂಟ್ ನಂಬರ್ 1ನ ಉತ್ಖನನ ಕಾರ್ಯ ಮಾಡೋಕ್ಕೆ ಆರಂಭಿಸಿದರು. ಸುಮಾರು 12 ಮಂದಿ ಕಾರ್ಮಿಕರು ಹಾರೆ ಪಿಕ್ಕಾಸಿಗಳೊಂದಿಗೆ ಪಾಯಿಂಟ್ ನಂಬರ್ 1ನ ಉತ್ಖನನ ಕಾರ್ಯ ಆರಂಭ ಮಾಡೋ ಹೊತ್ತಿನಲ್ಲಿ ದೊಡ್ಡದಾಗಿ ಮಳೆ ಸುರಿಯಿತು. ಆನಂತರವಾಗಿ ಮಳೆ ಸುಮಾರು ಮುಕ್ಕಾಲು ಗಂಟೆ ನಿರಂತರವಾಗಿ ಸುರಿಯಿತು. ಸುಮಾರು 4-4.5 ಫೀಟ್ನಷ್ಟು ಹಾರೆ ಪಿಕ್ಕಾಸ್ನಿಂದ ಗುಂಡಿಯನ್ನು ತೋಡಿದರೂ ಕೂಡ ಎಷ್ಟು ಗುಂಡಿ ತೋಡ್ತಾರೋ ಅಷ್ಟರ ಮಟ್ಟಿಗೆ ಮತ್ತೆ ನೀರು ತುಂಬಿಕೊಳ್ತಾ ಇತ್ತು. ಯಾಕೆಂದರೆ ಪಾಯಿಂಟ್ ನಂಬರ್ 1 ಅದು ನೇತ್ರಾವತಿ ನದಿಯ ಪಕ್ಕದಲ್ಲಿ ಇದ್ದಂಥದ್ದು. ಪಾಯಿಂಟ್ ನಂಬರ್ 1ನಿಂದ ಪಾಯಿಂಟ್ ನಂಬರ್ 8 ತನಕ ಎಲ್ಲೋ ಜಾಗಗಳು ಆತ ಐಡೆಂಟಿಫೈ ಮಾಡಿರುವಂಥದ್ದು ನೇತ್ರಾವತಿ ನದಿಯ ಪಕ್ಕದಲ್ಲೇ, ಅಂದರೆ ಸುಮಾರು 10-15 ಮೀಟರ್ ದೂರದಲ್ಲೇ ಎಲ್ಲ ಪಾಯಿಂಟ್ಗಳಿರುವಂಥದ್ದು. ಈ ನಿಟ್ಟಿನಲ್ಲಿ ಈಗ ಪಾಯಿಂಟ್ಗಳನ್ನು ಚೇಂಜ್ ಮಾಡುವಂಥ ಪ್ರಕ್ರಿಯೆಗಳು ಆಗ್ತಾ ಇದೆ. ಇನ್ ಕೇಸ್ ಪಾಯಿಂಟ್ ನಂಬರ್ 9ಇಂದ 13 ತನಕ ಎಲ್ಲವೂ ಕೂಡ ರಸ್ತೆಯ ಪಕ್ಕದಲ್ಲಿ ಇರೋ ಕಾರಣಕ್ಕಾಗಿ ಅದನ್ನು ಬೇಗ ಶೋಧ ಮಾಡಿದರೆ ಇನ್ ಕೇಸ್ ಕಳೆ ಬರ ಇದ್ದರೆ ಅದು ಬೇಗ ಸಿಗುತ್ತೆ. ಕಡಿಮೆ ಮಾನವ ಶ್ರಮದ ಮೂಲಕವಾಗಿ ಆ ಕೆಲಸಗಳನ್ನು ಮಾಡ್ಬೋದೆಂಬ ಚರ್ಚೆಗಳು ಸದ್ಯಕ್ಕೆ ನೇತ್ರಾವತಿಯ ತಟದಲ್ಲಿ ಆಗ್ತಾ ಇರುವಂಥದ್ದು. ಹಾಗಾಗಿ ಪೊಲೀಸರು ಕೂಡ ಈಗ ಸರ್ವಸನ್ನದ್ಧರಾಗಿದ್ದಾರೆ. ಈ ಭಾಗದಲ್ಲಿ ಗಮನಿಸ್ತಾ ಇದ್ದೀರಿ, ಪೊಲೀಸ್ ವಾಹನಗಳು ಕೂಡ ಸರ್ವಸನ್ನದ್ಧಾಗಿದೆ. ಕೆಲವೇ ನಿಮಿಷಗಳಲ್ಲಿ AC ಅವರ ನಿರ್ಧಾರ ಪ್ರಕಟ ಆಗುತ್ತೆ. ಬಹಳಷ್ಟು ಮಹತ್ವದ ಪ್ರಕಟ ಆಗುವಂಥ ನಿರ್ಧಾರ ಇದು. ಇನ್ ಕೇಸ್ ಪಾಯಿಂಟ್ ನಂಬರ್ 9ಇಂದ 13 ತನಕ ಯಾವುದಾದ್ರೂ ಒಂದನ್ನು ಶೋಧ ಮಾಡಿದರೆ ಸುಮಾರು 3 ಗಂಟೆಗಳಲ್ಲಿ ಅದರ ಉತ್ತರ ಸಿಗುವಂಥ ಸಾಧ್ಯತೆಗಳು ಇರುವಂಥದ್ದು. ಪ್ರದೀಪ ಬಟ್ ಏನು ಈ ಕಡೆ ತಿರುಗಿದ್ರೆ ತಾನೇ ಕಾಣಿಸೋದು. ಮೇಡಮ್ ಗಂಗನಾ ಛತ್ರಿ ರೆಡಿ. ಗೊಡುಗು ಅಂಬ್ರಲ್ಲ ಮೇಡಮ್. ನೆಕ್ಸ್ಟ್ ಲೊಕೇಶನ್ ಬೇಡ, ನೆನ್ನೆ ಸಿಕ್ಕಿಲ್ವಲ್ಲ, ಇವತ್ತು
ಮತ್ತು ಲೇಟ್ ಆದರೆ ವೇಸ್ಟ್ ಆಗುತ್ತೆ ಟೈಮ್ ಅಲ್ಲಿಗೆನಾ ಅಂತ ಬೇರೆ ಕಡೆ ತುಂಬ ಕಡೆ ಮಾರ್ಕ್ ಮಾಡೋರು ಅಲ್ಲೇ ಅಲ್ಲೇ ಆ ಕಡೆ ಆ ಕಡೆ ಇಲ್ಲ ಇಲ್ಲಿ ನಾನು ನೋಡ್ಕೊ ಬಂದೆ